ಬಿಸಿ ಬಿಸಿಯಾಗಿ ರೆಡಿ ಆದದಷ್ಟೇ ಅಲ್ವಾ. ಒಳ್ಳೆದಾಗಿದೆ. ಉಪ್ಪಿನಕಾಯಿ ಸೇರಿಸಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಸಾಸಿವೆ ಮತ್ತು ಮೆಣಸು ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಮಾಡಿದ್ದು. ಭಾವಲೋಕದ ಸಾಂಬಾರ್ ಪೌಡರ್ ಯೂಸ್ ಮಾಡಿ ಸಾಂಬಾರ್ ಮಾಡ್ತಾ ಇದ್ದೇನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ನಾನು ಸೀಮೆ ಬದನೆಕಾಯಿಯ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತೇನೆ. ಅದು ಭಾವಲೋಕದ ಸಾಂಬಾರ್ ಪುಡಿ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಫಸ್ಟ್ ಸೀಮೆ ಬದನೆಯನ್ನು ಕಟ್ ಮಾಡ್ಕೊಳ್ಳುವ. ಅದರ ಸಿಪ್ಪೆಯನ್ನು ಈ ಥರ ತೆಗಿಬೇಕು. ಅಂದರೆ ಫುಲ್ ತೆಗಿಲಿಕ್ಕಾಗೋದಿಲ್ಲ, ಮೇಲಿನಿಂದ ಅದನ್ನು ಈ ಥರ ತೆಗಿಬೇಕು. ಇದರ ಸಾಂಬಾರು ನನ್ನ ಅಪ್ಪನಿಗೆ ತುಂಬ ಇಷ್ಟ. ಒಂದೊಂದು ಸತಿ ತರ್ತಾರೆ. ಹಾಗೆ ಇದನ್ನು ಒಂದ್ಸತಿ ಬೆಳೆದಿದ್ರು ಕೂಡ ಚೆನ್ನಾಗಿ ಬರ್ತದೆ ನಮ್ಮ ಮನೆಯಲ್ಲೆಲ್ಲ, ಊರಲ್ಲಿ. ಮತ್ತೆ ಅದರ ಒಳಗಿನ ಒಂದು ಸಣ್ಣ ಬೀಜ ಇರ್ತದೆ, ತಿರುಳು ಟೈಪ್, ಅದನ್ನು ತೆಗಿಬೇಕು. ಮತ್ತೆ ಮಾಮೂಲು ಎಲ್ಲ ತರಕಾರಿ ಹೇಗೆ ಕಟ್ ಮಾಡ್ತೇವೆ ಹಾಗೆ ಕಟ್ ಮಾಡಿದರೆ ಆಯಿತು. ಈ ಥರದನ್ನ ತೆಗಿಬೇಕು. ತುಂಬ ಸಣ್ಣ ಕಟ್ ಮಾಡೋದು ಬೇಡ, ಮೀಡಿಯಂ ಸೈಜ್. ನಾವು ಸೌತೆಕಾಯಿ, ಮಂಗಳೂರು ಸೌತೆ ಸಾಂಬಾರು ಮಾಡಬೇಕಾದ್ರೆ ಯಾವ ಸೈಜಿಗೆ ಕಟ್ ಮಾಡ್ತೇವೆ ಅದೇ ಸೈಜಿಗೆ ಆಲ್ಮೋಸ್ಟ್ ಕಟ್ ಮಾಡಿದರೆ ಆಯಿತು. ತುಂಬ ದೊಡ್ಡ ಕೂಡ ಬೇಡ, ತುಂಬ ಸಣ್ಣ ಕೂಡ ಬೇಡ. ಒಂದು ಸೀಮೆ ಬದನೆ ಇದ್ದರೆ ಒಂದು 3 ಜನರಿಗೆ ಒಂದು ಹೊತ್ತು ಊಟಕ್ಕೆ ಧಾರಾಳ ಸಾಕಾಗ್ಬೋದು. ಪಲ್ಯ ಎಲ್ಲ ಇದ್ದರೆ 2 ಹೊತ್ತಿಗೂ ಕೂಡ ಸಾಕಾಗ್ಬೋದು. ನೋಡಿ, ಇಷ್ಟು ಹೋಳಾಯಿತು. ಒಳ್ಳೆ ಒದಗು ಬರ್ತದೆ ಈ ತರಕಾರಿ. ಇದನ್ನು ಪಾತ್ರೆಗೆ ಹಾಕಿ ಬೇಯಲಿಕ್ಕೆ ಇಡಬೇಕು. ಸೀಮೆ ಬದನೆಕಾಯಿ ಮುಳುಗುವಷ್ಟು ನೀರು ಹಾಕುವ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು, ಸ್ವಲ್ಪ ಅರಸಿನ, ಹಾಗೆ ಒಂಚೂರು ಮೆಣಸಿನ ಹೊಡಿ. ಈ ಸೀಮೆ ಬದನೆಗೆ ಅದರದ್ದೇ ಆದ ರುಚಿ ಅಂತ ತುಂಬ ಇಲ್ಲ, ಸೊ ನಾವು ಬೇಕಾದ್ದನ್ನು ಅದಕ್ಕೆ ರುಚಿ ಕೊಡ್ಬೋದು. ಅದನ್ನು ಒಂದ್ಸತಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು 10 ನಿಮಿಷ ಬೇಯಿಸಬೇಕು. ಅದು ಬೇಯುವ ಹೊತ್ತಲ್ಲಿ ನಾವೀಗ ಅರಪ್ಪು ಮಾಡುವ, ಸಾಂಬಾರಿನ ಅರಪ್ಪು ಮಾಡುವ. ತೆಂಗಿನಕಾಯಿ ತಗೊಂಡಿದ್ದೇನೆ. ತುಂಬ ಮಂದ ಮಾಡಿದರೆ ಒಳ್ಳೆಯದಾಗೋದಿಲ್ಲ. ಸೊ ನಾನೊಂದು ಅರ್ಧ ಗಡಿ ಕಾಯಿಯಲ್ಲಿ ಒಂದು 3/4 ಭಾಗದಷ್ಟು ಕಾಯಿಯನ್ನು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ. ನಾನೀಗ ನಮ್ಮ ಭಾವಲೋಕದ ಸಾಂಬಾರ್ ಪೌಡರ್ ಯೂಸ್ ಮಾಡಿ ಸಾಂಬಾರು ಮಾಡ್ತಾ ಇದ್ದೇನೆ. ಒಂದು 2 ಚಮಚದಷ್ಟು ಹುಡಿಯನ್ನು ಹಾಕ್ತಾ ಇದ್ದೇನೆ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕ್ಬೋದು. ಒಂದು ಸಣ್ಣ ಗಾತ್ರದ ಹುಣಸೆ ಹುಳಿ ತಗೊಂಡಿದ್ದೇನೆ. ಸ್ವಲ್ಪ ನೀರು ಹಾಕಿ ರುಬ್ಬುವ. ನೋಡಿ, ತುಂಬ ನುಣ್ಣಗೆ ರುಬ್ಕೊಂಡಿಲ್ಲ, ಸ್ವಲ್ಪ ತರಿ ತರಿ ಇದೆ. ಈ ಥರ ರುಬ್ಕೊಳ್ಬೇಕು. ನೋಡಿ, ಒಳ್ಳೆ ಕಲರ್ ಬಂದಿದೆ. 10 ನಿಮಿಷ ಆಯಿತು. ಇವಾಗ ಬೆಂದಿರ್ತದೆ. ಒಂದು ಭಾಗ ನೋಡಿ, ಒಂದು ಪೀಸ್ ನೋಡಿ ಬೆಂದ ಅಂತ ಒಂದು ನೋಡುವ. ಸರಿ, ಬೆಂದಿದೆ. ಇನ್ನು ನಾವು ಮಿಕ್ಸಿ ಮಾಡಿದ್ದೇವಲ್ಲ ಅದನ್ನು ಇದಕ್ಕೆ ಹಾಕಬೇಕು. ಇದಕ್ಕೆ ನೀರು ಸೇರಿಸಿ ಉಳಿದಿರೋದನ್ನು ಕೂಡ ಹಾಕ್ಕೊಳ್ಬೇಕು. ಹೇಗೂ ನೀರು ಸೇರಿಸ್ಲಿಕ್ಕೆ ಇರ್ತದೆ, ಸೊ ಇದನ್ನೆಲ್ಲ ಹಾಕಿದರೆ ಈ ಟೇಸ್ಟ್ ಕೂಡ ನಮಗೆ ಸಿಗ್ತದೆ. ಮಿಕ್ಸ್ ಮಾಡುವ. ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು ಇದಕ್ಕೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕುವ. ಒಂದು ಸಣ್ಣ ತುಂಡು ಬೆಲ್ಲ ಹಾಕಬೇಕು. ಅದು ಟೇಸ್ಟ್ ಜಾಸ್ತಿ ಕೊಡ್ತದೆ, ಒಳ್ಳೆ ಬ್ಲೆಂಡ್ ಆಗಿ ಬರ್ತದೆ. ಎಷ್ಟೋ ಜನ ನನ್ನ ಹತ್ರ ಕೇಳ್ತಾರೆ, ಬೆಲ್ಲ ಹಾಕೋದು ಯಾಕೆ ನೀವು ಎಲ್ಲದ ಅಡಿಗೆಗೆ ಅಂತ. ನೀವು ಹಾಕಿ ನೋಡಿ, ಅದು ಟೇಸ್ಟ್ ಜಾಸ್ತಿ ಮಾಡ್ತದೆ. ಈಗ ಉಪ್ಪೇನಾದರೂ ಕಡಿಮೆ ಇದ್ದರೆ ಈಗ ಹಾಕ್ಕೊಳ್ಬೋದು. ಹಾಗೆ
ಸರಿ ಕುದಿಬೇಕು. ಸಾಂಬಾರು ಒಳ್ಳೆ ಆಗಬೇಕಾದ್ರೆ ಸರಿ ಕುದಿಬೇಕದು. ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಅಟ್ಲೀಸ್ಟ್ 5 ನಿಮಿಷ ಸರಿ ಕುದಿಬೇಕು. ನೀವು ಈ ಫಂಕ್ಷನಲ್ಲೆಲ್ಲ ನೋಡಿ ಅವರೊಂದು ಅರ್ಧ ಗಂಟೆದು ಒಲೆಯಲ್ಲಿ ಹಾಗೇ ಇರ್ತದೆ ಹೋಟ್ಲಲ್ಲಿ ಕೂಡ, ಅದಕ್ಕೆ ಆ ಸಾಂಬಾರು ಅಷ್ಟು ಟೇಸ್ಟ್ ಆಗೋದು. ಕುದೀತಾ ಇದೆ, ಇನ್ನೊಂದು ಒಗ್ಗರಣೆ ಮಾಡಬೇಕು. ನೋಡಿ ಗಳ 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 ಅಂತ ಸಣ್ಣ ಉರಿಯಲ್ಲಿ ಕುದೀತಾ ಇದೆ, ಒಳ್ಳೆ ಬೆಂದಿದೆ ಭಾಗ. ಕೊನೆಯೊಂದು ಒಗ್ಗರಣೆ ಮಾಡುವ ಈಗ. ಸಾಸಿವೆ ಮತ್ತು ಮೆಣಸು ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಮಾಡಿದ್ದು. ಸಾಂಬಾರು ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡ್ತೇನೆ. ಆದರೂ ಸಹ ಮಣ್ಣಿನ ಪಾತ್ರೆಯಲ್ಲಿದೆ ಅಲ್ವಾ, ಕುದೀತಾ ಇದೆ. ಒಂದು 5 ನಿಮಿಷ ಅದು ಕುದೀತದೆ ಹಾಗೆ ಮಣ್ಣಿನ ಪಾತ್ರೆ ಇರುವ ಕಾರಣ. ನೋಡಿ ಸಾಂಬಾರು ರೆಡಿ ಆಯಿತು. ಇನ್ನು ಊಟ ಮಾಡಬೇಕೀಗ ಬಿಸಿ ಬಿಸಿ. ಊಟಕ್ಕೆ ಇವತ್ತೊಂದು ಚಕ್ಕರ್ಪೆಯ ಸಳ್ಳಿ ಅಂತ ಹೇಳ್ತೇವೆ ನಾವು. ಚಕ್ಕರ್ಪೆ ಅಂದರೆ ಮುಳ್ಳು ಸೌತೆ, ಸೌತೆಕಾಯಿ ಮತ್ತು ಬೆಳ್ತಿಗೆ ಅನ್ನ, ಸಾಂಬಾರು ಹಾಕುವ ಹೇಗೆ ಆಗ್ತದೆ ಅಂತ ನೋಡುವ. ಸಾಂಬಾರು ಇವತ್ತು ಬಿಸಿ ಬಿಸಿಯಾಗಿ ರೆಡಿ ಆದದಷ್ಟೇ ಅಲ್ವಾ. ಮತ್ತು ನನಗೆ ಸಾಂಬಾರಿನ ಒಟ್ಟಿಗೆ ಒಂದು ಉಪ್ಪಿನಕಾಯಿ ತಿಂಡಿಗೆ ತುಂಬ ಇಷ್ಟ. ಮೆಡಿ ಉಪ್ಪಿನಕಾಯಿ. ಬಿಸಿ ಇದೆ. ಒಳ್ಳೆದಾಗಿದೆ. ಉಪ್ಪಿನಕಾಯಿ ಸೇರಿಸಿ ತಿನ್ನಲಿಕ್ಕೆ ಒಳ್ಳೆದಾಗ್ತದೆ. ನೋಡಿದ್ರಲ್ವಾ ನಮ್ಮ ಸಾಂಬಾರಿನ ವಿಡಿಯೋ. ನೀವು ಕೂಡ ಟ್ರೈ ಮಾಡಿ ಹೇಗಾಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಭಾವಲೋಕ ಪ್ರಾಡಕ್ಟ್ಸ್ ನಿಮಗೆ ಬೇಕೆಂದರೆ ನಮ್ಮ ನಂಬರನ್ನು ಸ್ಕ್ರೀನಲ್ಲಿ ಹಾಕಿರ್ತೇನೆ, ಅಲ್ಲಿಗೆ ವಾಟ್ಸಪ್ ಮಾಡಿ. ಲವ್ ಯು, ಬಾಯ್ ಬಾಯ್, ಥ್ಯಾಂಕ್ ಯು.